ಬರೀ ಮೇ ಇಂದ ಜುಲೈ ನಡುವೆ ಸಿಗುವಂತ ಈ ಒಂದು ಪವರ್ಫುಲ್ ಫ್ರೂಟ್ ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಎಸ್ಪೆಷಲಿ ಡಯಾಬಿಟಿಸ್ ಇರೋರಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ಯಾವ ಫ್ರೂಟ್ ಅಂತ ನಿಮಗೂ ಗೊತ್ತಾಗ್ಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಈ ಫ್ರೂಟ್ ಅಲ್ಲಿ ಜಾಂಬೋಲಿನ್, ಟ್ಯಾನಿನ್ ಮತ್ತೆ ಆಂಥೋಸೈನಿನ್ ಅಂತ ಪವರ್ಫುಲ್ ಫೈಟೋಕೆಮಿಕಲ್ಸ್ ಇದೆ. ನಾವು ಅನ್ನ, ಚಪಾತಿ, ಮುದ್ದೆ ಏನೇ ತಿಂದ್ರೂ ಇದರಲ್ಲಿ ಸ್ಟಾರ್ಚ್ ಇರುತ್ತೆ. ಈ ಸ್ಟಾರ್ಚ್ ಡೈರೆಕ್ಟ್ ಆಗಿ ನಮ್ಮ ಬಾಡಿ ಒಳಗೆ ಅಬ್ಸರ್ವ್ ಆಗಲ್ಲ. ಸೊ ಜೀರ್ಣಕ್ರಿಯೆ ಆದಾಗ ಸ್ಟಾರ್ಚ್ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಹೀಗೆ ಕನ್ವರ್ಟ್ ಆಗ್ಬೇಕಂದ್ರೆ ಆಲ್ಫಾ ಅಮೈಲೇಸ್ ಅನ್ನೋ ಒಂದು ಎನ್ಸೈಮ್ ಬೇಕು. ನಾನು ಆಗ್ಲೇ ಜಾಂಬೋಲಿನ್ ಅಂತ ಒಂದು ಫೈಟೋಕೆಮಿಕಲ್ ಹೇಳಿದೆ. ಈ ಫೈಟೋಕೆಮಿಕಲ್ ಏನ್ ಮಾಡುತ್ತೆ ಅಂದ್ರೆ ಆಲ್ಫಾ ಅಮೈಲೇಸ್ ಆಕ್ಟಿವಿಟಿನ ಸ್ಲೋ ಡೌನ್ ಮಾಡುತ್ತೆ. ಇದರಿಂದ ಸ್ಟಾರ್ಚ್ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗೋ ಸ್ಪೀಡು ಸ್ಲೋ ಡೌನ್ ಆಗುತ್ತೆ. ಎರಡನೇದು ಟ್ಯಾನಿನ್ ಅಂತ ಹೇಳಿದೆ. ಈ ಟ್ಯಾನಿನ್ ಏನ್ ಮಾಡುತ್ತೆ ಅಂದ್ರೆ ಈಗಾಗಲೇ ಸ್ಟಾರ್ಚ್ ಇಂದ ಗ್ಲೂಕೋಸ್ ಪ್ರೊಡ್ಯೂಸ್ ಆಗಿದೆ. ಈ ಪ್ರೊಡ್ಯೂಸ್ ಆಗಿರೋ ಗ್ಲೂಕೋಸ್ ನಿಮ್ ಬ್ಲಡ್ ಒಳಗೆ ಅಬ್ಸರ್ವ್ ಆಗೋ ಸ್ಪೀಡ್ ನ ಸ್ಲೋ ಡೌನ್ ಮಾಡುತ್ತೆ. ಟೋಟಲ್ ಎಫೆಕ್ಟ್ ಏನಾಗುತ್ತೆ ಹೇಳಿ, ನಿಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ ಬೇಗ ರೈಸ್ ಆಗಲ್ಲ, ಸ್ಲೋ ಅಂಡ್ ಸ್ಟಡಿ ಆಗಿ ರೈಸ್ ಆಗುತ್ತೆ. ಅಂಡ್ ಮೂರನೇದು ಪವರ್ಫುಲ್ ಫೈಟೋಕೆಮಿಕಲ್ ಯಾವುದು ಅಂದ್ರೆ ಆಂಥೋಸೈನಿನ್. ಈ ಆಂಥೋಸೈನಿನ್ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್. ಇದು ನಿಮ್ ಬಾಡಿಲಿರೋ ಇನ್ಫ್ಲಮೇಷನ್ ಎಲ್ಲ ಕಮ್ಮಿ ಮಾಡುತ್ತೆ. ನಾನು ಇಷ್ಟೊತ್ತವರೆಗೂ ಮಾತಾಡಿದ್ದು ನೇರಳೆ ಹಣ್ಣಿನ ಬಗ್ಗೆ. ನೇರಳೆ ಹಣ್ಣಿನ ಸೀಸನ್ ಮುಗಿದ್ಮೇಲೂ ಕೂಡ ಇದ್ರ ಬೆನಿಫಿಟ್ಸ್ ನಿಮಗೆ ಸಿಗ್ಬೇಕಂದ್ರೆ ಹಣ್ಣನ್ನ ತಿಂದ ನಂತರ ಅದರ ಬೀಜವನ್ನ ಎಸಿಬೇಡಿ. ಅದನ್ನ ನೀಟಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಪೌಡರ್ ಮಾಡಿಟ್ಕೊಳ್ಳಿ. ಈ ಪೌಡರ್ನ 1-3 ಗ್ರಾಮ್ ಅಷ್ಟು ನೀವು ಊಟಕ್ಕೆ ಅರ್ಧ ಗಂಟೆ ಮುಂಚೆ ಬೆಚ್ಚಗಿರೋ ನೀರಲ್ಲಿ ಅಥವಾ ಮಜ್ಜಿಗೆಯಲ್ಲಿ ಹಾಕಿ ಕುಡಿದ್ರೆ ನಿಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ರೆಗ್ಯುಲೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಆದ್ರೆ ಒಂದು ಪ್ರಿಕಾಷನ್, ನೀವು ಆಲ್ರೆಡಿ ಡಯಾಬಿಟಿಕ್ ಆಗಿದ್ದು ಯಾವ್ದಾರ ಮೆಡಿಕೇಶನ್ಸ್ ತಗೊಂತಿದ್ರೆ ಈ ಸೀಡ್ ಪೌಡರ್ನ ಯೂಸ್ ಮಾಡೋಕ್ ಮುಂಚೆ ನಿಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಮಾನಿಟರ್ ಮಾಡಿ ಯೂಸ್ ಮಾಡಿ. ನಾನು ಕೊಟ್ಟಿದ್ದ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ವಿಡಿಯೋನ ಲೈಕ್ ಮಾಡಿ, ಫಾಲೋ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಡಾಕ್ಟರ್ ಮನೋಜ್ ಸೈನಿಂಗ್ ಆಫ್. ಬೈ ಬೈ.